ಬಾಳು ಬೆಳಗುಂದಿಯ ಕಡೆಯಿಂದ ಸೂಪರ್ ಆಗಿರುವಂತಹ ಗುಡ್ ನ್ಯೂಸ್. 100% ಎಲ್ಲರೂ ಕೂಡ ಖುಷಿ ಪಡುತ್ತಾರೆ. ಯಾಕಂದ್ರೆ ಬಾಳು ಬೆಳಗುಂದಿ ಸರಿಗಮಪ ಫೈನಲಿಸ್ಟ್ ಆಗ್ತಾರೆ, ಆದ್ರೆ ಗೆಲ್ಲಿಲ್ಲ. ಬಟ್ ಇಟ್ಸ್ ಓಕೆ, ಸರಿಗಮಪದಲ್ಲಿ ಬಹಳಷ್ಟು ಚೆನ್ನಾಗಿ ಮನೋರಂಜನೆ ಕೊಡ್ತಾರೆ. ಬಾಳು ಬೆಳಗುಂದಿ ಸಿಕ್ಕಾಪಟ್ಟೆ ಕಲಿಯುವಂತದ್ದು ಬಾಳು ಅವರಿಗೆ ತುಂಬಾನೇ ಇತ್ತು. ಯಾವತ್ತೂ ಕೂಡ ಸಂಗೀತ ಸ್ವರ ಜ್ಞಾನ ಏನು ಕೂಡ ಇರ್ಲಿಲ್ಲ. ಅವರು ಯಾವುದೇ ರೀತಿ ಕಾರ್ಯಕ್ರಮ ಆಗಿರ್ಬೋದು, ಕಂಪ್ಲೀಟ್ ಆಗಿ ಕಾರ್ಯಕ್ರಮಗಳನ್ನ ಕೊಡ್ತಿದ್ದಾರೆ, ಬಟ್ ಯಾವುದೇ ರೀತಿ ಸಂಗೀತವನ್ನ ಅಭ್ಯಾಸ ಮಾಡಿರ್ಬೋದು ಏನು ಕೂಡ ಇಲ್ಲ. ಅವ್ರಿಗೆ ಸಿಕ್ಕಂತ ಒಂದು ಅವಕಾಶ, ಜನರು ಕೊಟ್ಟಂತ ಪ್ರೀತಿ, ಆಡುತ್ತಾ ಹೋದ್ರು. ನಂತರದಲ್ಲಿ ಸರಿಗಮ ಆಡಿಷನ್ ಕೊಟ್ಟು ಸರಿಗಮಪ್ಪಗೆ ಸೆಲೆಕ್ಟ್ ಆಗಿ ಗ್ರ್ಯಾಂಡ್ ಫಿನಾಲೆ ತನಕ ಎಂಟ್ರಿ ಕೊಡ್ತಾರೆ, ಫೈನಲಿಸ್ಟ್ ತನಕ ಬರ್ತಾರೆ. ಅವರು ಕೂಡ ಅಲ್ಲಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನು ನೀಡ್ತಾರೆ, ಬಟ್ ಅವ್ರು ಗೆಲ್ಲಿಲ್ಲ. ಆದ್ರೆ ಇದೀಗ ನೋಡಿ, ಸಿನಿಮಾ ಚಾನ್ಸ್ ಸಿಕ್ಕಿದೆ, ಸಿನಿಮಾದಲ್ಲಿ ಆಡ್ತಾ ಇದ್ದಾರೆ. ಬಾಳು ಬೆಳಗುಂದಿಗೆ ಒಂದ್ ಒಳ್ಳೆ ಅವಕಾಶಗಳು ಸಿಗ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಮಗ ಹುಟ್ಟಿದ ಮೇಲಂತೂ ನಿಜಕ್ಕೂ ಕೂಡ ಎಲ್ಲ ಒಳ್ಳೇದೇ ಆಗ್ತದೆ. ಸರಿಗಮಪ ಬಳಿಕ ಎಲ್ಲೋದ್ರೂ ಬಾಳು ಬೆಳಗುಂದಿ ಅಂತ ಕೇಳ್ತಾ ಇದ್ರು. ಉತ್ತರ ಕರ್ನಾಟಕ ಭಾಗದಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನ ನೀಡ್ತಾ ಇರ್ತಾರೆ. ಆರ್ಕೆಸ್ಟ್ರಾ ರೀತಿಯ ಬಹಳಷ್ಟು ರೀತಿಯವರು ಮನೋರಂಜನೆ ಕೂಡ ನೀಡ್ತಾರೆ. ಜನರಿಗೆ ಸಾಕಷ್ಟು ಕಾರ್ಯಕ್ರಮಗಳೆಲ್ಲ ಆಡೋಕೆ ಕೂಡ ಹೋಗ್ತಾ ಇರ್ತಾರೆ, ಬುಕಿಂಗ್ ಅನ್ನ ಮಾಡ್ಕೋತಾರೆ. ಜೊತೆಗೆ ಸಿನಿಮಾ ಅವಕಾಶಗಳು ಕೂಡ ಸಿಗ್ತದೆ. ಜಾನಪದ ಸಾಂಗ್ ಗಳನ್ನ ಸಿನಿಮಾದಲ್ಲೂ ಕೂಡ ಆಡ್ತಾ ಇರ್ತಾರೆ. ಸೊ ಅದೇ ರೀತಿ ಇದೀಗ ಬಾಳು ಬೆಳಗುಂದಿಗೆ ಒಳ್ಳೆ ಅವಕಾಶ ಸಿಕ್ಕಿದ್ದು ಕಂಪ್ಲೀಟ್ ಆಗಿ ಬ್ಯುಸಿ ಆಗ್ಬಿಟ್ಟಿದ್ದಾರೆ.